ಅಂಥ ಅಪ್ಪಂದಿರಿಗೆ ಮಕ್ಕಳೆಂತ ಬೆಪ್ಪಂದಿರು ನೋಡಿ. ಪುತ್ರ ಶಾಖಂ ನಿರಂತರಂ. ಯತೀಂದ್ರ, ಪ್ರಿಯಾಂಕಾ, ಮಧು 3 ಮುತ್ತುಗಳು. ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರ ದಾಹದ ಯಯಾತಿ, ತಂದೆಗೆ ಕ್ಷೇತ್ರ ತ್ಯಾಗ ಮಾಡಿದ ಮಹಾಪುರುಷ ಅಂತ ಕೂಡ ಇವರನ್ನ ಸ್ಮರಿಸಬಹುದು. ಅಂಬೆಗಾಲಿಟ್ಕೊಂಡು ರಾಜಕೀಯಕ್ಕೆ ಬಂದ ಯತೀಂದ್ರ ವರ್ಷಗಳಾದರೂ ಇನ್ನೂ ಎದ್ದು ನಿಲ್ಲೋದಕ್ಕೂ ಪ್ರಯತ್ನ ಪಡದೆ ಇರೋದು ಮಾತ್ರ ವಿಷಾದನೀಯ ಸಂಗತಿ. ಇದೀಗ ಈ ಯತಿವರ್ಯರು ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮಪ್ಪನೇ ಗ್ರೇಟು ಅಂತ ಹೇಳಿ ಮತ್ತೊಮ್ಮೆ ತಾನೇ ತನ್ನ ಬೆರಳನ್ನ ಕಟ್ಟಿಂಗ್ ಪ್ಲೇಯರ್ಗೆ ಹಾಕೊಂಡು ಒತ್ತಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ. ಇಂಥ ಎಡವಟ್ಟುಗಳಿಂದ ಯತೀಂದ್ರ ಅವರನ್ನ ಕಾಪಾಡೋದಕ್ಕೆ ಸಾಕ್ಷಾತ್ ದೇವೇಂದ್ರನೇ ಬಂದರೂ ಸಾಧ್ಯ ಆಗೋದಿಲ್ಲ. ಇನ್ನು ಸ್ವತಃ ಪಿತಾಶ್ರೀ ಸಿದ್ದರಾಮಯ್ಯನಾದಿಯಾಗಿ ಯಾರೂ ಇವರನ್ನ ಸೀರಿಯಸ್ ಆಗಿ ತಗೊಳ್ಳೋದು ಇಲ್ಲ ಅನ್ನೋದು ಬೇರೆ ಮಾತು. ನಿನ್ನಂತೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರೂ ಇಲ್ವಲ್ಲೋ. ಆದ್ರೆ ರಾಜ್ಯಕ್ಕೆ ಮಹಾನ್ ಕೊಡುಗೆಗಳನ್ನ ಕೊಟ್ಟಿರೋ ಮಹಾರಾಜರನ್ನೇ ಕಡೆಗಣಿಸಿ ಮಾತನಾಡಿದಾಗ ಜನರ ಭಾವನೆಗಳಿಗೂ ಧಕ್ಕೆಯಾಗದೆಯೂ ಇರೋದಿಲ್ಲ. ಸ್ವತಃ ಸಿದ್ದರಾಮಯ್ಯನವರು ಮಗನ ಮಾತಿಗೆ ಸಹಮತ ತೋರಿಸದೆ ಅಲ್ಲಿ ಅನಗತ್ಯವಾಗಿ ಬಿಜೆಪಿ ಹೆಸರನ್ನ ತುರುಕಿ ಪಂಚರ್ ಆಗಿದ್ದ ಮಗನಿಗೆ ಸಣ್ಣ ಪ್ಯಾಚ್ ಹಾಕಿ ಸೈಲೆಂಟ್ ಆದ್ರು. ಬಿಜೆಪಿಗಿನ ಜಾಸ್ತಿ ಮಾಡಿದ್ದೀವಿ, ಬಿಜೆಪಿಯವರು ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಅದೇನು ದುರಾದೃಷ್ಟವೋ ಗೊತ್ತಿಲ್ಲ, ಕರ್ನಾಟಕ ರಾಜಕೀಯದ 3 ನಾಯಕರು ಜನ ಅನುಭವಿಸ್ಲಿ ಅಂತ ಈ 3 ಮುತ್ತುಗಳನ್ನ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ. ಸದ್ಯ ಬಂಗಾರಪ್ಪನವರಿಗೆ ಇಂತಹ ಅನಾಹುತಗಳನ್ನ ಕಣ್ಣಿಂದ ನೋಡೋ ದುರಾದೃಷ್ಟ ತಪ್ಪಿದೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿದ್ದರಾಮಯ್ಯನವರಿಗೆ ಮಾತ್ರ ಪುತ್ರ ಶಾಖಂ ನಿರಂತರಂ. ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರಬಾರ್ದು ಅನ್ನೋ ನಿಯಮ ಎಲ್ಲೂ ಇಲ್ಲ. ಅವರಿಗೂ ಆ ಶಕ್ತಿ ಇದ್ರೆ ಬರ್ಲಿ. ಆದ್ರೆ ಅಪ್ಪನ ಹೆಸರೊಂದನ್ನೇ ಬಂಡವಾಳ ಮಾಡಿಕೊಂಡು ಖಾಲಿ ತಲೆ ಹೊತ್ಕೊಂಡು ರಾಜಕಾರಣಕ್ಕೆ ಬಂದ್ರೆ ಏನಾಗತ್ತೆ ಅನ್ನೋದಕ್ಕೆ ಪ್ರಿಯಾಂಕ ಖರ್ಗೆ, ಮಧು ಬಂಗಾರಪ್ಪ ಹಾಗೂ ಯತೀಂದ್ರ ಅನ್ನೋ 3 ಮುತ್ತುಗಳೇ ಸಾಕ್ಷಿ. ಬಹುಶಃ ಈ ಲಿಸ್ಟ್ನಿಂದ ಯಡಿಯೂರಪ್ಪನ ಪುತ್ರ ವಿಜಯೇಂದ್ರ ಜಸ್ಟ್ ಮಿಸ್ ಆಗಿದ್ದಾರೆಯೇ ಹೊರತು ಭಾರಿ ವ್ಯತ್ಯಾಸವೇನೂ ಇಲ್ಲ. ಇಷ್ಟಕ್ಕೂ ವಿಜಯೇಂದ್ರನೆಂಬ ಮಗರಾಯ ಜನಗಳ ಬದಲಿಗೆ ಅಪ್ಪನಿಗೆ ಶಾಕ್ ನೀಡಿ ರಾಜಕೀಯಕ್ಕೆ ಎಂಟ್ರಿ ತಗೊಂಡಿದ್ದು ಮತ್ತೊಂದು ವಿಚಿತ್ರ. ಇನ್ನು ಕುಮಾರಸ್ವಾಮಿಯ ಮಗ ನಿಖಿಲಾನಂದ ಸ್ವಾಮಿಗಳು ಆ ಕಡೆ ಸಿನಿಮಾಗೂ ಸಲ್ಲದೆ ಈ ಕಡೆ ರಾಜಕಾರಣಕ್ಕೂ ಒಗ್ಗದೆ 2 ದೋಣಿಯಲ್ಲಿ ಕಾಲಿಟ್ಕೊಂಡು ಸರ್ಕಸ್ ಮಾಡೋದ್ರಲ್ಲಿಯೇ ಬ್ಯುಸಿ ಆಗಿದ್ದಾರೆ. ಒಟ್ನಲ್ಲಿ ಅಪ್ಪಂದಿರನ್ನ ಹೆಮ್ಮೆ ಪಡೋ ಹಾಗೆ ಮಾಡದ ಈ ಬೆಪ್ಪಂದಿರು ಸುಮ್ಮನಾದ್ರೂ ಇರ್ತಾರಾ ಅಂದ್ರೆ ಅದೂ ಇಲ್ಲ. ಆಗಾಗ ತಮ್ಮ ಬಾಯಿ ಚಪಲ ತೀರಿಸಿಕೊಳ್ಳೋದಕ್ಕೆ ಹೋಗಿ ಏನೇನೋ ಮಾತನಾಡಿ ಅಪ್ಪಂದರಿಗೂ ಮುಜುಗರ ತಂದು ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡ್ತಿರೋದು ಕಾಮಿಡಿಯೂ ಹೌದು, ಟ್ರಾಜಿಡಿಯೂ ಹೌದು. ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದು ಇತಿಹಾಸದಲ್ಲಿ ದಾಖಲಾಗುವಂತಹ ಒಂದು ಶೈಕ್ಷಣಿಕ ದುರಂತ. ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಪಕ್ಕಕ್ಕಿಡೋಣ. ಆದ್ರೆ ಕನಿಷ್ಠ ಸಾಮಾನ್ಯ ಜ್ಞಾನವಾದ್ರೂ ಇದ್ದಿದ್ರೆ ಇವರ ನಾಲಿಗೆ ಇಷ್ಟೊಂದು ಹದತಪ್ಪಿ ಹೊರಡುತ್ತಾ ಇರಲಿಲ್ಲ. ಅಲ್ಲ, ನಾನು ನಿಮಗೆ ಕೇಳಿ ನೆಕ್ಸ್ಟ್ ಇಯರ್ ಅಲ್ಲ, ಅದನ್ನ ಬಿಡಿ, ಅವಾಗ ಮಾಡೋಣ, ಅವಾಗ ಅದನ್ನ ಯಾಕೆ ಈಗ ತಲೆ ಕೆಡಿಸ್ಕೊಳ್ತೀರಾ? ಅಲ್ಲ, ಚರ್ಚೆಯಲ್ಲಿ ಇತ್ತು ಅಂದ್ರೆ ನಾನು ಅದಕ್ಕೆಲ್ಲ ಚರ್ಚೆಗೆ ಬೇಕಾದಷ್ಟು ಇದಾವೆ. ಅಹಂಕಾರದ ವರ್ತನೆ ಎಷ್ಟೊಂದು ಮಿತಿಮೀರಿ ಹೋಗ್ತಾ ಇರಲಿಲ್ಲ. ಇನ್ನು ಖರ್ಗೆಯವರ ಪುತ್ರ ಮಹಾಶಯನಿಗೆ ಆರ್ಎಸ್ಎಸ್ ಹೆಸರಿಲ್ಲದೆ ಮಾತೇ ಹೊರಡೋದಿಲ್ಲ. ಹಾಗೂ ಈ ಹೆಸರು ಬಳಸದೆ ಒಂದು ಸಾಲು ಮಾತನಾಡಿದ್ರೆ 2ನೇ ಸಾಲಲ್ಲಿ ತಪ್ಪದೇ ಮೋದಿ ಹೆಸರು ಮಿಸ್ ಆಗೋ ಚಾನ್ಸೇ ಇಲ್ಲ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳು ಯಾವುದು ಕೆಲಸ ಮಾಡಿಲ್ಲ. ಇವ್ರು ನೋಡಿದ್ರೆ ಅಪ್ಪನ ಕೋಟಾದಲ್ಲಿ ಸಚಿವರಾಗ್ತಾರೆ. ಇಂತಹ ಸುವರ್ಣ ಯುಗ ನಡೆಯುವಾಗ ಇವರಿಬ್ಬರಿಗೆ ಟಕ್ಕರ್ ಕೊಡೋದಕ್ಕೆ ಬಂದಿದ್ದೇ ಯತೀಂದ್ರ ಸಿದ್ದರಾಮಯ್ಯ. ಇವರದ್ದು ಒಂದ್ ರೀತಿಯಲ್ಲಿ ಬಲವಂತದ ಎಂಟ್ರಿ. ಸಹೋದರ ರಾಕೇಶ್ ಬದುಕಿದಿದ್ರೆ ಯತೀಂದ್ರ ಎಲ್ಲೋ ತನ್ನ ಪಾಡಿಗೆ ತಾನು ಆರಾಮವಾಗಿರ್ತಾ ಇದ್ರೋ ಏನೋ. ಆದ್ರೆ ಏನ್ ಮಾಡೋದು, ರಾಜಕಾರಣಕ್ಕೆ ಬಂದೆ ತನ್ನ ಬಂಡವಾಳ ಬಯಲು ಮಾಡ್ಕೋಬೇಕು ಅಂತ ಅಗಲವಾದ ಹಣೆಯ ಮೇಲೆ ಬರೆದಿರುವಾಗ ಸ್ವತಃ ಸಿದ್ದರಾಮಯ್ಯನವರಿಗೂ ಅದನ್ನ ಅಳಿಸಲಾಗಲಿಲ್ಲ. ಅಂತ ಅಪ್ಪಂದಿರ ರಾಜಕೀಯ ಜೀವನಕ್ಕೆ ಇಂಥ ಮಕ್ಕಳಿಂದ ಕಪ್ಪು ಚುಕ್ಕೆ ಅಂಟಿಕೊಂಡಿರುವುದು ಸ್ವಲ್ಪ ಬೇಸರದ ಸಂಗತಿ.
ಅದರಲ್ಲೂ ಈ 3 ಮುತ್ತುಗಳು ಒಂದೇ ಪಕ್ಷದಲ್ಲಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಕೂಡಿ ಬಂದ ಸೌಭಾಗ್ಯ. ಇವರೆಲ್ಲ ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾರೋ ಗೊತ್ತಿಲ್ಲ. ಹಾಗೆ ಇವರು ಪ್ರೌಢಾವಸ್ಥೆಗೆ ಬರ್ಲಿ ಅನ್ನೋ ಆಶಯವೂ ಯಾರಿಗೂ ಇಲ್ಲ, ನಂಬಿಕೆಯಂತೂ ಒಬ್ಬರಿಗೂ ಇಲ್ಲ. ಒಟ್ನಲ್ಲಿ ಅಪ್ಪಂದಿರಿಗೆ ಮಾತ್ರ ಈ ಪುತ್ರ ಶಾಖಂ ನಿರಂತರಂ.